ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನ ವಿಜಯನಗರದಲ್ಲಿರೋ ಲೇಖ್ಯ ವರ್ಷ ಅಕಾಡೆಮಿಗೆ ಎಲ್ರಿಗೂ ಸ್ವಾಗತ. ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗಳನ್ನು ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ನೋಟಿಫೈ ಆಗಿರಿ. ನಾನು ಮಂಜುನಾಥ್ ಬಾಡ್ಗಿ. ಮುಂಚೆ ಒಂದು ವಿಡಿಯೋ ಮಾಡಿದ್ದೆ KS ಫಿಲಿಮ್ಸ್ ಮೇಲೆ, ಕ್ವಶನ್ ಪೇಪರ್ ಮೇಲೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೆ. ಆದರೆ ಅಲ್ಲಿ ಕೆಲವೊಂದಿಷ್ಟು ಬರೀ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ ಸಾಲ್ವ್ ಮಾಡಿದ್ದೆ. ಹಾಗಾಗಿ ಸ್ವಲ್ಪ ಜನ ನನಗೆ ಫೋನ್ ಮಾಡಿ ಏನು ಹೇಳಿದರು ಅಂದರೆ, ಸರ್ ಅವುಗಳನ್ನು ಡೈರೆಕ್ಟ್ ಮೆಥಡಿಂದ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಕೇಳಿದರು. ಹಾಗಾಗಿ ಉಳಿದ ಕೆಲವೊಂದಿಷ್ಟು ಪ್ರಶ್ನೆಗಳು ಮತ್ತು ಡೈರೆಕ್ಟ್ ಮೆಥಡಿಂದ ಮಾಡೋ ಪ್ರಶ್ನೆಗಳನ್ನು ಈ ವಿಡಿಯೋ ಮುಖಾಂತರ ನಾನು ಮಾಡ್ತಾ ಇರೋದು ಇವತ್ತು. ಮತ್ತು ನಾನು 2 ಮೆಂಟಲ್ ಎಬಿಲಿಟಿ ಮೇಲೆ ಬುಕ್ಸ್ಗಳನ್ನು ಕೂಡ ಬರೆದಿದ್ದೀನಿ. ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ದೇ ಆರ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಓಕೆ, ಇಂಗ್ಲೀಷ್ ಹಾಗೂ ಕನ್ನಡ 2 ಮಾಧ್ಯಮದಲ್ಲಿ ಇರೋದ್ರಿಂದ ಏನು ಸಮಸ್ಯೆ ಆಗಬಾರ್ದು. ನೀವು ಬೇಕು ಅಂದರೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳಿಗೋಸ್ಕರ ನೀವು ನನ್ನ ಪುಸ್ತಕಗಳನ್ನು ರೆಫರ್ ಮಾಡ್ಬೋದು. ಇಂದು ಈ ವಿಡಿಯೋದಲ್ಲಿ ಪಾರ್ಟ್ 2 ಅಂತ ನೀವು ಹೇಳ್ಬೋದು. ಓಕೆ, ಮೊದಲನೇ ಪ್ರಶ್ನೆ 22ನೇ ಪ್ರಶ್ನೆ ನೋಡಿ ಸ್ನೇಹಿತರೆ. 22nd ಪ್ರಾಬ್ಲಮ್. ಓಕೆ, 2 ಸಂಖ್ಯೆಗಳ ಗುಣಲಬ್ಧ 4700 ಇದೆ ಹಾಗೂ ಅವುಗಳ ಮೋಸ ಎಷ್ಟಿದೆ? 31 ಇದೆ, 37 ಇದೆ. ಹಾಗಾದರೆ ಆ 2 ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾನೆ. ಆಪ್ಷನ್ಸ್ 333, 444, 555, 666. KPSC ಉತ್ತರ 444 ಇದೆ. ಕೀ ಆನ್ಸರ್ಸ್ಗಳಲ್ಲಿ ನೋಡಿ, KPSC ಉತ್ತರ ಏನಿದೆ 444 ಇದೆ. ಈಗ ಈ ಪ್ರಾಬ್ಲಮನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ನೋಡೋಣ. ಈ 47,915 ನೋಡಿ ಸ್ನೇಹಿತರೆ. ಇದನ್ನು ನೀವು 5ರಿಂದ ಡಿವೈಡ್ ಮಾಡ್ಬೋದಾ? 5 9 45, 2 ಉಳಿತು 29 ಆಯಿತು. 5 5 25, 4 ಉಳಿತು 40 ಆಯಿತು. 4 ಉಳಿತು 41 ಆಯಿತು. 5 8 40, 1 ಉಳಿತು 15 ಆಯಿತು. 5 3 15. ಈಗ 7ರಿಂದ ಸ್ಟಾರ್ಟ್ ಮಾಡ್ಬೋದು. 7 1 7, 2 ಉಳಿತು 25 ಆಯಿತು. 25 ಅಂದರೆ 7 3 21, 4 ಉಳಿತು 48 ಆಯಿತು. 7 6 42, 6 ಉಳಿತು 63 ಆಯಿತು. 7 9 63. ಈಗ 37ರಿಂದನೇ ಡಿವೈಡ್ ಆಗುತ್ತೆ. 37 ಅದೇ ನಮ್ಗೆ ಗೊತ್ತಾಗುತ್ತೆ ಅಂದರೆ HCF 37 ಇದೆ ನೋಡಿ, ಅದಕ್ಕೋಸ್ಕರ 37ರಿಂದ ಟ್ರೈ ಮಾಡೋದು. 37ನೇ ಬರುತ್ತದೆ. 37 37 1369. ಈಗ ನೋಡಿ ಸ್ನೇಹಿತರೆ, 37 × 7, ಇನ್ನೊಂದು 37 × 5. ಇಲ್ಲಿದೆ ನೋಡಿ, 37 × 7 ಒಂದು, 37 × 5 ಒಂದು, 2 ಸಪ್ರೇಟ್ ಮಾಡೋದು. 7 7 49, 4 ಉಳಿತಾ? 7 3 21 + 4 25. ಇಲ್ಲಿ ನೋಡಿ, 5 7 35, 3, 5 3 15, 3 18. ಇವೆರಡು ಏನಂದ್ರೆ ಇವೇ ಆ 2 ಸಂಖ್ಯೆಗಳು. 2 ಸಂಖ್ಯೆಗಳ ಗುಣಲಬ್ಧ ಇವೆರಡು ಮಲ್ಟಿಪ್ಲೈ ಮಾಡಿ ಕರೆಕ್ಟಾಗಿ 47915 ಬರುತ್ತೆ. ಇಲ್ಲೇ ಇದೆಲ್ಲ, ಇವೆಲ್ಲ ಮಲ್ಟಿಪ್ಲೈ ಮಾಡಿನೇ ಇಲ್ಲಿ ಬಂದಿರೋದು. ಹಾಗಾಗಿ 259 185 ಮಲ್ಟಿಪ್ಲೈ ಮಾಡಿದ್ರೆ ಸ್ನೇಹಿತರೆ ನಿಮ್ಗೆ ಎಷ್ಟು ಬರುತ್ತೆ? 47915. ಅದರ ಅರ್ಥ ಇವೇ ಆ 2 ಸಂಖ್ಯೆಗಳು. ಕೇಳ್ತಾ ಇರೋದು ಆ 2 ಸಂಖ್ಯೆಗಳ ಮೊತ್ತ ಅಂದ್ರೆ ಎಡಿಷನ್. ದ ಸಮ್ ಆಫ್ ದೋಸ್ 2 ನಂಬರ್ಸ್. 9 5 14, 1. ಸೆಕೆಂಡ್ ಆಪ್ಷನ್ 444 is the correct answer. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಸ್ನೇಹಿತರೆ, 2 ಸಂಖ್ಯೆಗಳ ಗುಣಲಬ್ಧ 47915 ಇದೆ. ದ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಈಸ್ 47,950 ಹಾಗೂ ಅವುಗಳ HCF ಓಕೆ ಮೋಸ 37 ಇದೆ. ಹಾಗಾದ್ರೆ ಆ 2 ಸಂಖ್ಯೆಗಳ ಮೊತ್ತ ಏನು? ಆ 2 ಸಂಖ್ಯೆನ ಕಂಡುಹಿಡಿಯಲಿಕ್ಕೆ ಇದು ಟ್ರಿಕ್. ಫಸ್ಟ್ ಏನ್ ಮಾಡಬೇಕು, ಫ್ಯಾಕ್ಟರ್ಸ್ ಅನ್ನ ತಗೋಬೇಕು. ಫ್ಯಾಕ್ಟರ್ಸ್ ಅಂದ್ರೆ ಅಪವರ್ತನಗಳು. ಓಕೆ, 37 ಇದು ಏನಿದು HCF. ಹಾಗಾಗಿ 37 ಸಪ್ರೇಟ್ ಆಗಿ ಇಟ್ಕೋಬೇಕು. ಒಂದಕ್ಕೆ 7
ಜಾಯಿನ್ ಮಾಡಿ, ಇನ್ನೊಂದಕ್ಕೆ 5 ಜಾಯಿನ್ ಮಾಡಿ, ಆಗ ಒಂದು 259 ಆಗುತ್ತೆ, ಇನ್ನೊಂದು 185 ಆಗುತ್ತೆ. ದೀಸ್ ಆರ್ ದ ನಂಬರ್ಸ್. ಅವೆರಡನ್ನು ಕೂಡಿಸಿದ್ರೆ 444 ಬರುತ್ತೆ. ಓಕೆ, ಸೊ ಇದನ್ನ ಕ್ರಾಸ್ ವೆರಿಫೈ ಹೇಗೆ ಮಾಡೋದು ಅಂದ್ರೆ, 259 ನಂಬರ್ ಸಿಕ್ಕಿದೆ ನಮಗೆ. ಒನ್ ನಂಬರ್ ಈಸ್ 259, ಇನ್ನೊಂದು ನಂಬರ್ ಯಾವ್ದು ಸಿಕ್ಕಿದೆ 185. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 47915 ಬರುತ್ತದೆ. ದಟ್ ಇಸ್ ಒನ್ ಥಿಂಗ್. ಓಕೆ, ಇನ್ನೊಂದು ವಿಚಾರ ಅಂದ್ರೆ HCF, ಇದರ ಅರ್ಥ ಏನು? HCF ಅಂದ್ರೆ ಎರಡೂ ಸಂಖ್ಯೆಗಳನ್ನ ಡಿವೈಡ್ ಮಾಡುವಂತ ಅತ್ಯಂತ ದೊಡ್ಡ ಸಂಖ್ಯೆ. ದಿಸ್ ಈಸ್ ದ ಗ್ರೇಟೆಸ್ಟ್ ನಂಬರ್ ವಿಚ್ ಕ್ಯಾನ್ ಡಿವೈಡ್ ಬೋತ್ ದ ಗಿವನ್ ನಂಬರ್ಸ್. ದಟ್ ಇಸ್ ದ ಮೀನಿಂಗ್ ಆಫ್ HCF. ಓಕೆ, ಸೊ ಇವೆರಡನ್ನು ಡಿವೈಡ್ ಮಾಡುತ್ತಲ್ಲ 37 7 ಅಂದ್ರೆ 259 ಬರುತ್ತೆ, 37 5 ಅಂದ್ರೆ 185 ಬರುತ್ತೆ. ಅದರರ್ಥ ಈ ಎರಡು 259 ಮತ್ತು 185 ಎರಡೂ ಸಂಖ್ಯೆಗಳನ್ನು, ಇದು ಇಂಪಾರ್ಟೆಂಟ್ ವರ್ಡ್, ಎರಡು ಸಂಖ್ಯೆಗಳನ್ನು ಬಂದ್ರೆ ಮೋಸ HCF, ಗಳಿಂದ ಬಂದ್ರೆ ಲಸ LCM. ಓಕೆ, ಸೊ ಈ ಎರಡೂ ಕೊಟ್ಟಿರೋ ಸಂಖ್ಯೆಗಳನ್ನು ಭಾಗ ಮಾಡುತ್ತದೆ ಒಂದು ವಿಚಾರ. 37 ಅನ್ನೋದು ಎರಡು ಸಂಖ್ಯೆನ ಭಾಗ ಮಾಡುತ್ತದೆ. ಅಷ್ಟೇ ಅಲ್ಲ, ಅದೇ ಅತ್ಯಂತ ದೊಡ್ಡ ಸಂಖ್ಯೆ. ದಿಸ್ ಇಸ್ ದ ಗ್ರೇಟೆಸ್ಟ್ ನಂಬರ್. ಇದಕ್ಕಿಂತ ದೊಡ್ಡ ಸಂಖ್ಯೆ ತಗೊಳ್ಳಿ ಸ್ನೇಹಿತರೆ, ಅದು ಎರಡು ಸಂಖ್ಯೆನ ಡಿವೈಡ್ ಮಾಡಲ್ಲ. ದಟ್ ಇಸ್ ದ ಮೀನಿಂಗ್ ಆಫ್ HCF. ಓಕೆ, ಇನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ಲಸ ಮತ್ತು ಮಸಗಳಿಗೆ ಇರೋ ಸಂಬಂಧ ಏನು? ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ LCM and HCF? The only relation they share between them, N1 into N2 is equal to LCM into HCF. This is the only relationship between LCM and HCF. ಅಂದ್ರೆ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಎಷ್ಟಕ್ಕೆ ಸಮ ಅಂದ್ರೆ ಆ ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮ. ಓಕೆ, ಸೊ ಇದು ಲಸ, ಅದು ಮಸ, ಲಸ ಮಸ. ಸೊ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟಕ್ಕೆ ಸಮ? ಆ ಎರಡು ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮ. ಮತ್ತೆ ಇನ್ನೊಂದು ವಿಚಾರ ಅಂದ್ರೆ ಸ್ನೇಹಿತರೆ, ಈ ರಿಲೇಷನ್ ಬರೀ ಎರಡು ನಂಬರ್ಸ್ಗಳು ಇದ್ದಾಗ ಮಾತ್ರ ಆಗೋದು. ಓಕೆ, ಮೂರ್ ಸಂಖ್ಯೆಗಳು ಬಂದಾಗ ಈ ರಿಲೇಷನ್ ವ್ಯಾಲಿಡ್ ಆಗಲ್ಲ. ದಿಸ್ ರಿಲೇಷನ್ ಹೋಲ್ಡ್ಸ್ ಗುಡ್ ಓನ್ಲಿ ಇನ್ ಕೇಸ್ ಆಫ್ 2 ನಂಬರ್ಸ್. ಓಕೆ, ಸೊ ಈಗ N1 ಮತ್ತು N2 ಒಂದು 259 ಇದೆ, ಇನ್ನೊಂದು 185 ಇದೆ. ಇವುಗಳ ಲಸ ಕಂಡುಕೊಳ್ಳಿ, ಇಲ್ಲಿ ಬರ್ಕೊಳ್ಳಿ. HCF ಎಷ್ಟಿದೆ? 37. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟೇ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ 22nd ಪ್ರಾಬ್ಲಮ್. ಓಕೆ, ಈಗ ಮುಂದಿನ ಪ್ರಶ್ನೆ ಹೋಗೋಣ. 35ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 35th ಪ್ರಾಬ್ಲಮ್, ಸೇಮ್ ಕ್ವಶನ್ ಪೇಪರ್. ಈಗ ನಾನು ಮಾಡ್ತಾ ಇರೋದು ಡಿ ಸಿರೀಸ್. ಓಕೆ, ಸಿರೀಸ್ ಅಲ್ಲಿ ಯಾವುದು? ಡಿ ಸಿರೀಸ್. ಓಕೆ, ಡಿ ಸಿರೀಸ್ 35ನೇ ಪ್ರಶ್ನೆ ನೋಡಿ ಸ್ನೇಹಿತರೆ. 35ನೇ ಪ್ರಶ್ನೆ ಡಿ ಸಿರೀಸ್. ಸೊ ಮುಂಚೆ ಮಾಡಿರೋ ವಿಡಿಯೋದಲ್ಲಿ ನಾನು ಡೈರೆಕ್ಟ್ ಆಗಿ ಆಪ್ಷನ್ಸ್ ಮುಖಾಂತರ ಮಾಡಿದ್ದೆ. ಯಾವ ರೀತಿಯಾಗಿ ಅಂದ್ರೆ, ಸೆಕೆಂಡ್ ಆಪ್ಷನ್ 27 ಇದು ಸರಿ ಇದೆ ಅಂತ ಹೊರಟಾಗ, ಓಕೆ, KPSC ಉತ್ತರ ಕೂಡ ಸೆಕೆಂಡ್ ಆಪ್ಷನ್ ಕೊಟ್ಟಿದ್ದಾನೆ, ನೋ ಪ್ರಾಬ್ಲಮ್ ಇನ್ ದಟ್. ಸೊ ಎರಡು ಸಂಖ್ಯೆನ ಮಲ್ಟಿಪ್ಲೈ ಮಾಡಿ, ಎರಡು ಅಂಕೆಯನ್ನ ಮಲ್ಟಿಪ್ಲೈ ಮಾಡಿದ್ರೆ 14 ಬರಬೇಕು. 14 ಬಂತ, ದಟ್ ಇಸ್ ಒನ್ ಕಂಡೀಷನ್. ಇನ್ನೊಂದೇನಂದ್ರೆ, ಆ ಸಂಖ್ಯೆಗೆ 45 ಸೇರಿಸಿದರೆ, ಅಂದ್ರೆ ಆ 27ಕ್ಕೆ ನೀವು 45 ಕೂಡಿಸಿದ್ರೆ ನಿಮಗೆ 72 ಬರುತ್ತದೆ. ಆ 72 ಏನು ಅಂದ್ರೆ 27 ಅದಲು ಬದಲು ಮಾಡಿ ಅಂಕಿಗಳನ್ನ 27 ಅದಲು ಬದಲು ಮಾಡಿದ್ರೆ ಏನ್ ಬರುತ್ತೆ? 72 ಬರುತ್ತೆ. ಓಕೆ, ಸೊ ಹಾಗಾಗಿ 27 ಸರಿಯಾದ ಉತ್ತರ. ಓಕೆ, ಬೇರೆ ಯಾವ ತಗೊಂಡ್ ಮಾಡಿದ್ರು ಆ ಥರ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು 36 ತಗೊಂಡ್ರೆ 3 × 6 18 ಆಗಿಬಿಡುತ್ತೆ, ಅಲ್ಲಿಗೆ ಕೈ ಬಿಟ್ಬಿಡ್ಬೇಕು. ಓಕೆ, 7 2 14 ಅಲ್ಲೊಂದು ಆಗುತ್ತೆ ನೋಡಿ, 7 2 14 ಆಗುತ್ತಲ್ಲ, ಯಾವುದು ಲಾಸ್ಟ್ ಆಪ್ಷನ್. ಅದು ಯಾಕೆ ತಪ್ಪು ನೋಡೋಣ ಸ್ನೇಹಿತರೆ. 72 ಇದೆ, ಇದಕ್ಕೆ ನೀವು 45 ಕೂಡಿಸಿದ್ರೆ 27 ಬರಕ್ಕೆ ಚಾನ್ಸ್ ಇದೆಯಾ? ಚಾನ್ಸೇ ಇಲ್ಲ. ದೇರ್ ಫೋರ್ ದ ಲಾಸ್ಟ್ ಆಪ್ಷನ್ ಇಸ್ ರಾಂಗ್. ಸೊ ಇದು ಥ್ರೂ ಆಪ್ಷನ್ಸ್ ಮಾಡೋದಾಯ್ತು. ನಾವು ಲೆಟ್ಸ್ ಸಿ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಬೈ ಡೈರೆಕ್ಟ್ ಮೆಥಡ್ ವಿದೌಟ್ ಯೂಸಿಂಗ್ ಆಪ್ಷನ್ಸ್. 35ನೇ ಪ್ರಶ್ನೆ ಡಿ ಸಿರೀಸ್. 35ನೇ ಪ್ರಶ್ನೆ ಡೈರೆಕ್ಟ್ ಮೆಥಡ್.
ಈ ಡೈರೆಕ್ಟ್ ಮೆಥಡ್ ಮಾಡಲಿಕ್ಕೆ ನಮಗೆ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಿರಬೇಕಾಗುತ್ತೆ. 47 ಅಂದರೆ ಏನು ಹೇಳಿ, 40 + 7. ಆ 40 + 7 ಅಂದರೆ 4 × 10, 7 × 1. ಅಂದರೆ 10ರ ಸ್ಥಾನದಲ್ಲಿ 4 ಇದೆ, ಹಾಗಾಗಿ 4 × 10. ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ 7 ಇದೆ, 1 × 7. ಈ ರೀತಿಯಾಗಿ ನಾವು ಬರೀಬಹುದು. ಓಕೆ, ಇದು ಒಂದು ವಿಚಾರ, ಇದೊಂದು ಗೊತ್ತಿರಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 53 ಹೇಗೆ ಬರೀತೀರಾ? 50 + 3 ಅಂದ್ರೆ 5 × 10. 10ರ ಸ್ಥಾನದಲ್ಲಿ 5 ಇದೆ, ಬಿಡಿ ಸ್ಥಾನದಲ್ಲಿ 1 ಇದೆ, 3 ಇದೆ, 1 × 3. ಈ ತರ ಬರೀಬೋದಾ? ಇದೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಇನ್ನೊಂದು ಯಾವ್ದು ಕಾನ್ಸೆಪ್ಟ್ ಗೊತ್ತಿರಬೇಕು ಅಂದ್ರೆ, ಒನ್ ಮೋರ್ ಕಾನ್ಸೆಪ್ಟ್ ಏನು ಗೊತ್ತಿರಬೇಕು ಅಂದ್ರೆ, ಒಂದು ಫಾರ್ಮುಲಾ ಗೊತ್ತಿರ್ಬೇಕಷ್ಟೆ. ಫಾರ್ಮುಲಾ ಯಾವುದು ನೋಡಿ. a - b whole square is equal to a + b whole square minus 4ab. ಇದೊಂದು ಫಾರ್ಮುಲಾ ಗೊತ್ತಿರಬೇಕು. a - b whole square is a + b whole square minus 4ab. ಇವೆರಡು ವಿಚಾರಗಳು ಗೊತ್ತಿದ್ರೆ we can easily solve this problem by direct method. ಓಕೆ, ಈಗ ನಮಗೆ ಸಂಖ್ಯೆ ಗೊತ್ತಿಲ್ಲ ಅಂದ್ರೆ ಏನಂತ ತಿಳ್ಕೊಳ್ಳೋಣ ಸ್ನೇಹಿತರೆ? ಎಕ್ಸ್ ವೈ ಅಂತ ತಗೋಣ. ಅಂದ್ರೆ ಮೊದಲನೇ ಅಂಕಿನೂ ಗೊತ್ತಿಲ್ಲ, ಎರಡನೇ ಅಂಕಿನೂ ಗೊತ್ತಿಲ್ಲ, ಎಕ್ಸ್ ವೈ ಆಗಿರ್ಲಿ. ಸೊ 10ರ ಸ್ಥಾನದಲ್ಲಿ ಎಕ್ಸ್ ಇದೆ ಸ್ನೇಹಿತರೆ, ಇದನ್ನ ಹೇಗೆ ಬರೀತೀರಾ? 10x. 10ರ ಸ್ಥಾನದಲ್ಲಿ ಎಕ್ಸ್ ಇದೆ, ಬಿಡಿ ಸ್ಥಾನದಲ್ಲಿ y ಇದೆ. 1 × y ಅಂದ್ರೆ ಒಂದೇ, y ಅಂದ್ರೆ ಒಂದೇ. ಸೊ ಈ ಎಕ್ಸ್ ವೈ ಈಗ ಗೊತ್ತಿಲ್ಲದೆ ಇರೋ ಸಂಖ್ಯೆ ನಾವು ಎಕ್ಸ್ ವೈ ಅಂತ ತಗೊಂಡಿದೀವಿ. ಆ ಎಕ್ಸ್ ವೈ ಏನಂತ ಬರೀಬಹುದು? 10x + y ಅಂತ ಬರೀಬಹುದು. ಓಕೆ, ಇದಕ್ಕೆ ನಾವು 45 ಕೂಡಿಸಿದರೆ, ಇದಕ್ಕೆ 45 ಕೂಡಿಸೋದ್ರೆ ಯಾವ ತರ ಕೂಡಿಸ್ತೀರಾ ಸ್ನೇಹಿತರೆ? +45. ಕರೆಕ್ಟಾ? ಕೂಡಿಸಿದ್ರೆ ನಮ್ಗೆ ಏನ್ ಸಿಗುತ್ತದೆ ಅಂದ್ರೆ, ಒಂದು ನಂಬರ್ ಸಿಗುತ್ತದೆ. ಆ ನಂಬರ್ ಅಲ್ಲಿ ಅಂಕಿಗಳು ಅದಲು ಬದಲು ಆಗಿರುತ್ತವೆ, ಅಂದ್ರೆ ರಿವರ್ಸ್ ಆಗಿಬಿಟ್ಟಿರ್ತವೆ. ಎಕ್ಸ್ ವೈ ಹೋಗಿ YX ಆಗಿಬಿಟ್ಟಿರುತ್ತೆ. YX ಅಂದ್ರೆ ಏನು? YX ಅಂದ್ರೆ ಏನು ಇಲ್ಲಿ ಬರೀತೀವಿ ನೋಡಿ. 10y + 1 × x ಅಂದ್ರೆ 1x. ಸರಿನಾ? ಈಗ ಇಲ್ಲಿ ಎಡಗಡೆ 10x ಗಳಿವೆ, ಬಲಗಡೆ 1x ಇದೆ. ಬಲಗಡೆ ಕಂಪೇರ್ ಮಾಡಿದ್ರೆ ಎಡಗಡೆ 9x ಗಳು ಎಕ್ಸ್ಟ್ರಾ ಇವೆ. ಈ ರೀತಿಯಾಗಿ ಮಾಡಬೇಕು. ಈ +x ಅನ್ನ ಈ ಸೈಡ್ ತಗೊಂಡ್ಬರೋದು ಲೇಟ್ ಆಗುತ್ತೆ. ಓಕೆ, ದಟ್ ವಿಲ್ ಕನ್ಸ್ಯೂಮ್ ಮೋರ್ ಟೈಮ್. ಹಾಗಾಗಿ ಏನ್ ಮಾಡಬೇಕು ಸ್ನೇಹಿತರೆ? ಇದೊಂದು ತಕಡಿ ಅಂತ ತಿಳ್ಕೊಂಡ್ಬಿಡೋದು, ಬ್ಯಾಲೆನ್ಸ್ ಅಂತ ತಿಳ್ಕೊಂಡ್ಬಿಡೋದು. ಸೊ ಕಂಪೇರ್ ಟು ದ ರೈಟ್ ಹ್ಯಾಂಡ್ ಸೈಡ್, ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ವಿ ಹ್ಯಾವ್ ಗಾಟ್ 9x ಎಕ್ಸ್ಟ್ರಾ. ಓಕೆ, ಸೊ ಅದೇ ರೀತಿಯಾಗಿ y ಬಗ್ಗೆ ವಿಚಾರ ಮಾಡಿ. y ಎಡಗಡೆ 1 ಇದೆ, ಬಲಗಡೆ 10y ಇದೆ. ಅದರ ಅರ್ಥ ಎಡಗಡೆ ಕಂಪೇರ್ ಮಾಡಿದ್ರೆ ಬಲಗಡೆ 9y ಗಳು ಎಕ್ಸ್ಟ್ರಾ ಇವೆ. 45 ಹಾಗೆ ಇದೆ, ಹಾಗೆ ಇದ್ದು ಬಿಡ್ಲಿ ಆಸ್ ಇಟ್ ಈಸ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಈಗ ಇದು 9ರಿಂದ ಭಾಗ ಆಗುತ್ತೆ, ಇದು 9ರಿಂದ ಭಾಗ ಆಗುತ್ತೆ. 9ಅನ್ನ ಕಾಮನ್, ಟೇಕ್ ಇಟ್ ಔಟ್. ಇಲ್ಲಿ 9ಅನ್ನ ಆಚೆ ತೆಗೆದುಬಿಟ್ರೆ ಇಲ್ಲಿ 5 ಉಳ್ಕೊಳುತ್ತೆ ನೋಡಿ ಸ್ನೇಹಿತರೆ. 9 × 5 = 45. ಇಲ್ಲಿ 9ಅನ್ನ ಆಚೆ ತೆಗೆದುಬಿಟ್ರೆ ಏನು ಉಳ್ಕೊಳುತ್ತೆ ಸ್ನೇಹಿತರೆ? x. ಇದು 9y. ಈಗ ಏನ್ ಮಾಡ್ಬೋದು ಅಂದ್ರೆ, ಈ ಸೈಡ್ 9, ಆ ಸೈಡ್ 9 ಕೈ ಬಿಟ್ಬಿಡ್ಬೋದು. ಅದರ ಅರ್ಥ ನಮಗೆ ಒಂದು ಈಕ್ವೇಶನ್ ಸಿಕ್ತು. ಇವಾಗ ಅದು ಈಕ್ವೇಶನ್ ಯಾವ್ದು ಅನ್ನೋದು ಹೇಳ್ತೀನಿ ನೋಡಿ. y = x + 5. ದಿಸ್ ಇಸ್ ದ ಈಕ್ವೇಶನ್ ವಿ ಗಾಟ್. ಸರಿನಾ? ಸೊ ಈ ರೀತಿಯಾಗಿ ನಾವು ಒಂದು ಈಕ್ವೇಶನ್ ಕಂಡುಹಿಡಿದೀವಿ. ಅದು ಯಾವುದು? y = x + 5. ಸೊ ಇಲ್ಲಿ ನೋಡಿ, ಇದು ಈಕ್ವಲ್ ಸೈನ್ ಅಂದ್ರೆ ಈಕ್ವೇಶನ್. ಈ ಈಕ್ವೇಶನ್ ದಲ್ಲಿ y ನೂ ಗೊತ್ತಿಲ್ಲ, x ನೂ ಗೊತ್ತಿಲ್ಲ. ಈ ತರ ಎರಡೆರಡು ಗೊತ್ತಿಲ್ಲ ಅಂದ್ರೆ ನಥಿಂಗ್ ಕ್ಯಾನ್ ಬಿ ಡನ್. ಏನು ಮಾಡ್ಲಿಕ್ಕೆ ಆಗಲ್ಲ ಸ್ನೇಹಿತರೆ. ವಿ ಆರ್ ಆಲ್ವೇಸ್ ಕಂಫರ್ಟೇಬಲ್ ವಿತ್ ಓನ್ಲಿ ಒನ್ ವೇರಿಯಬಲ್ ಇನ್ ಒನ್ ಈಕ್ವೇಶನ್. ಯಾವಾಗಲೂ ಒಂದು ಸಮೀಕರಣದಲ್ಲಿ ಒಂದೇ ಒಂದು ಗೊತ್ತಿಲ್ಲ ಅಂದ್ರೆ ಮಾತ್ರ ನಾವು ಏನಾದ್ರು ಮಾಡಬಹುದು. ಬಟ್ ಇಲ್ಲಿ ಎರಡೆರಡು ಗೊತ್ತಿಲ್ಲ, ಹಾಗಾಗಿ ಕಂಪಲ್ಸರಿ ಇನ್ನೊಂದು ಸಮೀಕರಣವನ್ನು ರಚಿಸಲಿಕ್ಕೆ ಬೇಕು. ಓಕೆ, ವಿ ಆರ್ ಫೋರ್ಸ್ಡ್ ಟು ಫ್ರೇಮ್ ಒನ್ ಮೋರ್ ಈಕ್ವೇಶನ್. ಓಕೆ, ಈಗ ಇನ್ನೊಂದು ಈಕ್ವೇಶನ್ ರೆಡಿ ಮಾಡ್ತೀನಿ ನೋಡಿ. ಹೌ ಟು ಫ್ರೇಮ್ ದ ಸೆಕೆಂಡ್ ಈಕ್ವೇಶನ್. ಇನ್ನೊಂದು ಈಕ್ವೇಶನ್ ಹೇಗೆ ರೆಡಿ ಮಾಡಬೇಕು? ಅವನು ಕೊಟ್ಟರು ಇನ್ನೊಂದು ಮಾಹಿತಿ ಏನಿದೆ ಅಂದ್ರೆ ಸ್ನೇಹಿತರೆ, ಎಕ್ಸ್ ಮತ್ತು y ಎರಡು ಮಲ್ಟಿಪ್ಲೈ ಮಾಡಿದ್ರೆ 14 ಬರುತ್ತದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಎಕ್ಸ್ ಮತ್ತು y ಎರಡು ಮಲ್ಟಿಪ್ಲೈ ಮಾಡಿದ್ರೆ 14 ಬರುತ್ತೆ. ಸೊ ನಾನು ಆಗ್ಲೇ ಒಂದು ಫಾರ್ಮುಲಾ ಕೊಟ್ಟಿದ್ದೆ, ಏನ್ ಹೇಳಿ? y - x whole square is equal to y + x whole square minus 4xy. ಇದು ಫಾರ್ಮುಲಾ. ಸೊ ಇಲ್ಲಿ ನಮಗೆ y - x ಸಿಗುತ್ತೆ ನೋಡಿ. y - x ಅಂದ್ರೆ ಏನು? ಈ x ನ ಈ ಸೈಡ್ ತಗೊಂಡ್ಬಿಟ್ರೆ ಇಲ್ಲಿ y - x ಸಿಗುತ್ತಲ್ಲ. y - x is how much? 5. ಸೊ y - x ಅಂದ್ರೆ 5 ಇದೆ, 5² ಆಗುತ್ತೆ ನೋಡಿ. ಇಲ್ಲಿ 5² ಅಂದ್ರೆ ಆ ಸೈಡ್ ಏನಾಯ್ತು? 25 ಆಯ್ತು. y + x² ಗೊತ್ತಿಲ್ಲ, ಹಾಗೆ ಇರಲಿ. ಮೈನಸ್ 4 × xy. xy ಅಂದ್ರೆ ಇಲ್ಲಿದೆ ನೋಡಿ ಸ್ನೇಹಿತರೆ. xy ಅಂದ್ರೆ 14.
ಈಗ y ಪ್ಲಸ್ ಎಕ್ಸ್ ಇಲ್ಲೇ ಇರಲಿ ಹೋಲ್ ಸ್ಕ್ವೇರ್, 25 ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ಅಲ್ಲೇ ಇರಲಿ, 14 4 56, 14 4 56, ಅದು ಮೈನಸ್ ಇದೆ, ಆ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ 56. ಸೊ ಎರಡು ಸೇರಿ 81 ಆಗುತ್ತೆ. y ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ 81 ಆಯ್ತು. ಅದರ ಅರ್ಥ y ಪ್ಲಸ್ ಎಕ್ಸ್ ಎಷ್ಟಾಗುತ್ತೆ ಹೇಳಿ, y ಪ್ಲಸ್ ಎಕ್ಸ್ 9 ಆಗುತ್ತೆ. ಸೊ ಇದೊಂದು ಇಕ್ವೇಶನ್. ಇನ್ನೊಂದು ಇಕ್ವೇಶನ್ ಇಲ್ಲಿದೆ ನೋಡಿ, y ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 5. ಇವೆರಡು ಸಮೀಕರಣ ನಮ್ಮ ಕೈಗೆ ಸಿಕ್ಕಿದೆ. ಈ ಎರಡು ಸಮೀಕರಣನ ಏನಂತ ಹೇಳ್ತೀವಿ, ಸೈಮಲ್ಟೇನಿಯಸ್ ಇಕ್ವೇಶನ್ಸ್. ಸೊ ಹಾಗಾಗಿ ನನ್ನ ಪ್ರಕಾರ ಈ ಪ್ರಾಬ್ಲಮ್ ಯಾವ ಟಾಪಿಕ್ ಮೇಲೆ ಇರೋ ಸಮಸ್ಯೆ, ದಿಸ್ ಇಸ್ ಎ ಪ್ರಾಬ್ಲಮ್ ಆನ್ ಸೈಮಲ್ಟೇನಿಯಸ್ ಇಕ್ವೇಶನ್ಸ್. ಎರಡು ಸಮೀಕರಣ ಸಿಕ್ತು ನೋಡಿ, ಇವುಗಳನ್ನ ಏನಂತ ಹೇಳ್ತೀವಿ, ಏಕಕಾಲಿಕ ಸಮೀಕರಣಗಳು. ಇವುಗಳನ್ನ ಸಾಲ್ವ್ ಮಾಡೋದ್ರಿಂದ ನಮಗೆ ಎಕ್ಸ್ ಮತ್ತು ವೈ ನ ಬೆಲೆಗಳು ಸಿಗುತ್ತವೆ. ನಮಗೆ ಅದೇ ಬೇಕಾಗಿರೋದು ಇನ್ ದ ಎಂಡ್. ಓಕೆ, ಸೊ ಈಗ ಹೌ ಟು ಸಾಲ್ವ್ ದೀಸ್ ಟು ಇಕ್ವೇಶನ್ಸ್. ಇಲ್ಲಿ ಪ್ಲಸ್ ಎಕ್ಸ್ ಇದೆ, ಇಲ್ಲಿ ಮೈನಸ್ ಎಕ್ಸ್ ಇದೆ. ಈ ತರ ಸ್ನೇಹಿತರೆ ಬೇರೆ ಬೇರೆ ಸೈನ್ಸ್ ಇದ್ರೆ ಮಿಕ್ಸ್ ಮಾಡಿಬಿಡಿ, ದೇ ವಿಲ್ ಗೆಟ್ ಡೈಲ್ಯೂಟೆಡ್. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ದೇ ವಿಲ್ ಗೆಟ್ ಡೈಲ್ಯೂಟೆಡ್. ಮಿಕ್ಸ್ ಮಾಡಿಬಿಡಿ. ಇವೆರಡು ಮಿಕ್ಸ್ ಮಾಡಿದ್ರೆ 2y, ಆ 2 9 ಮತ್ತು 5 ಮಿಕ್ಸ್ ಮಾಡಿದ್ರೆ 14. 2y ಅಂದ್ರೆ 14, ಒಂದೇ y ಅಂದ್ರೆ ಎಷ್ಟಾಗುತ್ತೆ ಹೇಳಿ ಸ್ನೇಹಿತರೆ, ಒಂದೇ y ಅಂದ್ರೆ 7. ಓಕೆ, ಸೊ ಸ್ವಲ್ಪ ಜನ ಏನ್ ಮಾಡ್ತೀವಿ, ಇಲ್ಲಿ ಮೈನಸ್ ಮಾಡಿ ಸೈನ್ ಚೇಂಜ್ ಮಾಡೋದು ಅದು ಇದೆಲ್ಲ ಕನ್ಫ್ಯೂಸ್ ಮಾಡ್ಕೋತಾರೆ. ಸೈನ್ ಚೇಂಜ್ ಮಾಡೋದು ಎಲ್ಲೂ ಬರೋದಿಲ್ಲ. ಓಕೆ, ಸೈನ್ ಚೇಂಜ್ ಮಾಡೋದು ಬರೋದೇ ಇಲ್ಲ. ಓಕೆ, ಈ ತರ ಅಪೋಸಿಟ್ ಸೈನ್ಸ್ ಇದ್ರೆ ಮಿಕ್ಸ್ ಮಾಡ್ಕೊಂಡ್ಬಿಡಿ ಹೋಗ್ಬಿಡ್ತವೆ, ಸೇಮ್ ಇದ್ರೆ ಒಂದ್ರಲ್ಲಿ ಒಂದು ಮೈನಸ್ ಮಾಡಿ ಹೋಗ್ಬಿಡ್ತವೆ ಅಷ್ಟೇ. ಓಕೆ, ಸೊ ಇಲ್ಲಿ ಸೈನ್ಗಳು ಬೇರೆ ಬೇರೆ ಇರೋದ್ರಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಹೋಯ್ತು, y ಪ್ಲಸ್ y 2y ಆಗುತ್ತೆ, 9 ಪ್ಲಸ್ 5 14 ಆಗುತ್ತೆ. 2y ಅಂದ್ರೆ 14, ಒಂದೇ y ಅಂದ್ರೆ 7. y ದ ಬೆಲೆ 7 ಗೊತ್ತಾಯ್ತು, y ದ ಬೆಲೆ 7 ಗೊತ್ತಾಯ್ತು. x ದ ಬೆಲೆ ಬೇಕು ಅಂದ್ರೆ ಇಲ್ಲೇ ಇದೆ ನೋಡಿ, y ನೇ 7, ಇಲ್ಲಿ ನೋಡಿ y ಅಂದ್ರೆ 7, y ಅಂದ್ರೆ 7 ಆದ್ರೆ x ಅಂದ್ರೆ ಏನಾಗ್ಲೇಬೇಕು ಹೇಳಿ ಸ್ನೇಹಿತರೆ, 2. ಯಾಕೆಂದ್ರೆ 7 ಪ್ಲಸ್ 2 9. ಹಾಗಾಗಿ x ದ ಬೆಲೆ ಏನಾಗ್ಲೇಬೇಕು 2, ಯಾಕೆಂದ್ರೆ x ಮತ್ತು y 2 ಸೇರಿ 9 ಇದೆ. y 7 ಆದ್ರೆ x ಆಟೋಮೆಟಿಕ್ ಆಗಿ 2 ಆಗಿ ಆಗುತ್ತದೆ. x ದ ಬೆಲೆ 2, y ದ ಬೆಲೆ 7. ಸೊ ನಾವು ಸ್ಟಾರ್ಟಿಂಗ್ ಏನ್ ತಗೊಂಡಿದ್ದೀವಿ, ನಂಬರ್ ಅನ್ನ XY ಅಂತ ತಗೊಂಡಿದ್ದೀವಿ. x ಇದ್ದಲ್ಲಿ ಈಗ 2 ಬಂದಿದೆ, y ಇದ್ದಲ್ಲಿ 7 ಬಂದಿದೆ. ಹಾಗಾಗಿ ಎರಡನೇ ಆಪ್ಷನ್ ಸರಿಯಾದ ಉತ್ತರ 27. ಈ ರೀತಿಯಾಗಿ ನಾವು ಈ ಪ್ರಾಬ್ಲಮ್ ಅನ್ನ ಡೈರೆಕ್ಟ್ ಮೆಥಡ್ ಇಂದ ಸಾಲ್ವ್ ಮಾಡಬಹುದು. ಓಕೆ, ಸೊ ಮುಂದಿನ ಪ್ರಶ್ನೆ 48ನೇ ಪ್ರಶ್ನೆ. ಇಟ್ ಈಸ್ ಎ ಪ್ರಾಬ್ಲಮ್ ಆನ್ ಟ್ರೈನ್ಸ್. ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಆನ್ ಟ್ರೈನ್ಸ್. 48th ಪ್ರಾಬ್ಲಮ್. 48ನೇ ಪ್ರಶ್ನೆ ಟ್ರೈನ್ ಮೇಲೆ ಇದೆ. ಟ್ರೈನ್ ಮೇಲೆ ನೋಡಿ, ಟ್ರೈನ್ ಮೇಲೆ ಇರೋ ಸಮಸ್ಯೆ 48th ಪ್ರಾಬ್ಲಮ್. ಇಲ್ಲಿ ಟ್ರೈನ್ ಟಾಪಿಕ್ ಅಂತ ನಮಗೆ ಯಾಕೆ ಗೊತ್ತಾಗುತ್ತದೆ, ದೇರ್ ಆರ್ 3 ಕಂಡೀಷನ್ಸ್ ಟು ಬಿ ಸ್ಯಾಟಿಸ್ಫೈಡ್. ಇದು ರೈಲುಗಳ ಮೇಲೆ ಸಮಸ್ಯೆ ಹೌದೋ ಅಲ್ಲೋ ಅಂತ ಗೊತ್ತಾಗಬೇಕು ಅಂದ್ರೆ ಎಷ್ಟು ಕಂಡೀಷನ್ಸ್ಗಳು ಸ್ಯಾಟಿಸ್ಫೈ ಆಗಬೇಕು ಸ್ನೇಹಿತರೆ, 3 ಕಂಡೀಷನ್ಸ್ಗಳು. ಮೊದಲನೇ ಕಂಡೀಷನ್ ಯಾವುದು, ಆ ಪ್ರಾಬ್ಲಮ್ ಅಲ್ಲಿ ಕಂಪಲ್ಸರಿ ಟ್ರೈನ್ ಇರಬೇಕು. ಟ್ರೈನ್ ಇಸ್ ಎ ಮಸ್ಟ್, ರೈಲು ಕಂಪಲ್ಸರಿ ಇರಬೇಕು. ದಟ್ ಈಸ್ ಕಂಡೀಷನ್ ನಂಬರ್ 1. ಅಂದ್ರೆ ಕಾರ್ ಆಗ್ಲಿ ಬಸ್ ಆಗ್ಲಿ ಇದ್ರೆ ಆಗಲ್ಲ. ಎರಡನೇ ಕಂಡೀಷನ್, ರೈಲಿಗೆ ದಾಟಲು ಒಂದು ವಸ್ತು ಇರಬೇಕು. an object is a must. ಮೂರನೇ ಕಂಡೀಷನ್, ಈ ಶಬ್ದಗಳಲ್ಲಿ ಒಂದು ಶಬ್ದ ಇರಲೇಬೇಕು. ಕ್ರಾಸ್, ಪಾಸ್, ದಾಟು, ಹಾದು ಹೋಗು. ಕ್ರಾಸ್, ಪಾಸ್, ದಾಟು, ಹಾದು ಹೋಗು. ಈ 4ರಲ್ಲಿ ಒಂದು ಶಬ್ದ ಇರಲೇಬೇಕು. ಈಗ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಇವೆಲ್ಲ ಇದಾವಲ್ಲ ನೋಡಿ. ಟ್ರೈನ್ ಇದೆಯಾ, ವಸ್ತು ಅಂದ್ರೆ ಇಲ್ಲಿ ವಸ್ತು ಯಾವುದು, ಒಬ್ಬ ವ್ಯಕ್ತಿ ಇದಾನ ನೋಡಿ, ಒಬ್ಬ ವ್ಯಕ್ತಿಯನ್ನು ದಾಟ್ತಾ ಇದೆ. ನಿಂತಿರೋ ಮನುಷ್ಯನೇ ಒಂದು ವಸ್ತು. ಸ್ಟ್ಯಾಂಡಿಂಗ್ ಮ್ಯಾನ್ ಈಸ್ ದ ಆಬ್ಜೆಕ್ಟ್ ಹಿಯರ್. ನಂತರ ಕ್ರಾಸ್, ಪಾಸ್, ದಾಟು, ಹಾದು ಹೋಗು, ಓಕೆ, ಅದು ಕೂಡ ಇದೆ. ಓಕೆ, ಹಾಗಾಗಿ ದಿಸ್ ಈಸ್ ಎ ಪ್ರಾಬ್ಲಮ್ ಆನ್ ಟ್ರೈನ್ಸ್. ಟ್ರೈನ್ಸ್ ಅಂತ ಕನ್ಫರ್ಮ್ ಆಯ್ತು ಅಂದ್ರೆ ಒಂದೇ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾನ ಯೂಸ್ ಮಾಡಿಬಿಡಿ. ಓಕೆ, ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಫಾರ್ಮುಲಾನ ಯೂಸ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ, ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಬೈ ಡೈರೆಕ್ಟ್ ಮೆಥಡ್. ಓಕೆ, ಸೊ ರೈಲು ವಸ್ತುವನ್ನ ದಾಟಲಿಕ್ಕೆ ತೆಗೆದುಕೊಂಡ ಸಮಯ, ದ ಟೈಮ್ ಟೇಕನ್ ಟು ಕ್ರಾಸ್ ದ ಆಬ್ಜೆಕ್ಟ್, ಈಸ್ ಈಕ್ವಲ್ ಟು
ಟ್ರೈನ್ ಲೆಂತ್ ಅಂದ್ರೆ ರೈಲ್ನ ಉದ್ದ, ಆಬ್ಜೆಕ್ಟ್ ಲೆಂತ್ ಅಂದ್ರೆ ವಸ್ತುವಿನ ಉದ್ದ, ಇಂಟು 1 ಗಂಟೆ ಇಂಟು 60 ನಿಮಿಷ ಇಂಟು 60 ಸೆಕೆಂಡುಗಳು. ಕೆಳಗಡೆ ವೇಗ ಸಾವಿರಗಳಲ್ಲಿ. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಾವು ರೈಲ್ ಮೇಲೆ ಯಾವ್ದು ಬೇಕಾದ್ರೂ ಸಮಸ್ಯೆನ ಸಾಲ್ವ್ ಮಾಡಬಹುದು. ಓಕೆ, ಸೊ ಈಗ ನಾವು ಲೆಟ್ಸ್ ಸಿ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಯೂಸಿಂಗ್ ದಿಸ್ ಫಾರ್ಮುಲಾ. ಓಕೆ, ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ 2 ರೈಲುಗಳು ಪ್ಲಾಟ್ಫಾರ್ಮ್ ಮೇಲೆ ನಿಂತಿರುವ ಒಬ್ಬ ವ್ಯಕ್ತಿಯನ್ನ ದಾಟ್ತಾ ಇವೆ. ಓಕೆ, 27 ಸೆಕೆಂಡ್ಗಳಲ್ಲಿ ಒಂದು ರೈಲು ದಾಟ್ತಾ ಇದೆ, ಇನ್ನೊಂದು ರೈಲು 17 ಸೆಕೆಂಡ್ಗಳಲ್ಲಿ ದಾಟ್ತಾ ಇದೆ. 27 ಸೆಕೆಂಡುಗಳಲ್ಲಿ ರೈಲ್ ಏನ್ ಮಾಡ್ತಾ ಇದೆ, ವ್ಯಕ್ತಿಯನ್ನು ದಾಟ್ತಾ ಇದೆ. ಸರಿನಾ? ಸೊ ಮೊದಲನೇ ರೈಲಿನ ಕಥೆ ಅಷ್ಟೇ ನೋಡೋಣ ಈಗ. ಲೆಟ್ ಅಸ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ಫಸ್ಟ್ ಟ್ರೈನ್. ದ ಫಸ್ಟ್ ಟ್ರೈನ್ ಈಸ್ ಟೇಕಿಂಗ್ 27 seconds ಟೈಮ್ ಟು ಕ್ರಾಸ್ ಎ ಮ್ಯಾನ್ ಸ್ಟ್ಯಾಂಡಿಂಗ್ ಆನ್ ದ ಪ್ಲಾಟ್ಫಾರ್ಮ್. ಸೊ 27 ಸೆಕೆಂಡ್ಗಳಲ್ಲಿ ರೈಲು ವಸ್ತುವನ್ನು ದಾಟ್ತಾ ಇದೆ. ಸೆಕೆಂಡ್ಸ್ ಅಂತ ನೋಡಿದ ತಕ್ಷಣ ಏನ್ ಬರೀಬೇಕು ಸ್ನೇಹಿತರೆ? 60 × 60 ಬರೀಬೇಕು. ಇಲ್ಲಿ ನಿಮಿಷ ಅಂತ ನೋಡಿದ್ರೆ 60 ನಿಮಿಷ ಬರೀಬೇಕು, ಗಂಟೆ ಅಂತ ನೋಡಿದ್ರೆ 1 ಗಂಟೆ ಅಂತ ಬರೀಬೇಕು. ಈ ಸೈಡ್ ಕ್ಲಿಯರ್ ಆಯ್ತಾ? ಸೊ ವಾಟ್ ವಿಲ್ ಕಮ್ ಹಿಯರ್ ದಟ್ ಡಿಪೆಂಡ್ಸ್ ಆನ್ ದ ವರ್ಡ್ ಯೂಸ್ಡ್ ಹಿಯರ್. 27 ನಿಮಿಷ ಇದ್ರೆ 60 ನಿಮಿಷ ಬರೀಬೇಕು, 27 ಸೆಕೆಂಡ್ ಇದ್ರೆ 2 ಬರೀಬೇಕು, 27 ಗಂಟೆ ಇದ್ರೆ 1 ಗಂಟೆ ಅಂತ ಬರೀಬೇಕು. ಇದರ್ಥ ಆಯ್ತಾ? ಈಗ ಈ ಸ್ಪಾಟ್ಲಿ ಏನು ಬರೀಬೇಕು? ಈ ಸ್ಪಾಟ್ಲಿ ರೈಲ್ನ ಉದ್ದ ಪ್ಲಸ್ ವಸ್ತುವಿನ ಉದ್ದ. ರೈಲ್ನ ಉದ್ದ ಗೊತ್ತಿಲ್ಲ, ಏನಾಗಿರ್ಲಿ T1 ಆಗಿರ್ಲಿ. T1 ಅಂದ್ರೆ ದ ಲೆಂತ್ ಆಫ್ ದ ಫಸ್ಟ್ ಟ್ರೈನ್, ಮೊದಲನೇ ರೈಲ್ನ ಉದ್ದ. ಸರಿನಾ? ಈಗ ನಿಂತಿರೋ ಮನುಷ್ಯ ಓಡಾಡ್ತಾ ಇಲ್ಲ, ಹಾಗಾಗಿ ರೈಲ್ನ ಸ್ಪೀಡ್ ಏನಿದೆಯೋ ಅದನ್ನೇ ಕೆಳಗಡೆ ಬರೀಬೇಕು. ಸ್ಪೀಡ್ ಆಫ್ ದ ಫಸ್ಟ್ ಟ್ರೈನ್ S1 ಆಗಿರ್ಲಿ, ಅದು ಸಾವಿರಗಳಲ್ಲಿ, ಅದನ್ನ ಅಂತ ನೋಡೋಣ. ಓಕೆ, ಈಗ ಇಲ್ಲಿಗೆ ಏನಾಯ್ತು ಅಂದ್ರೆ ನಾವು ಮೊದಲನೇ ರೈಲ್ನ ಮೇಲೆ ಫಾರ್ಮುಲಾ ಪ್ರಯೋಗ ಮಾಡಿ ಆಯ್ತು. ಈಗ ಇದರಲ್ಲಿ ಇದನ್ನ ಸಾಲ್ವ್ ಮಾಡ್ಕೊಳ್ತೀನಿ ನೋಡಿ ಸ್ನೇಹಿತರೆ. T1 ಇಲ್ಲೇ ಇರಲಿ, ಇವೆಲ್ಲವನ್ನು ಆನ್ಸರ್ ಕಳಿಸ್ತೀನಿ ನೋಡಿ. ಇವೆಲ್ಲವನ್ನು ಆನ್ಸರ್ ಶಿಫ್ಟ್ ಮಾಡಿದ್ರೆ ಕೆಳಗಡೆ ಇರೋಲ್ಲ ಮೇಲ್ಗಡೆ, ಮೇಲ್ಗಡೆ ಇರೋಲ್ಲ ಕೆಳಗಡೆ. 27 S1 60 × 60 ಈ ಸೈಡ್ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಡ್ತೀವಿ. 60 × 60 ಕೆಳಗಡೆ ಬರುತ್ತೆ. ಸೊ ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ರಿಸಲ್ಟ್. ಓಕೆ, ಈಗ ಎರಡನೇ ರೈಲು ಅದೇ ನಿಂತಿರೋ ಮನುಷ್ಯನನ್ನ ದಾಟ್ಲಿಕ್ಕೆ 17 ಸೆಕೆಂಡ್ ತಗೊಳ್ತಾ ಇದೆ, 17 seconds. The second train takes 17 seconds time to cross the same standing man on the platform. So soon after seeing this word seconds, what we must write? 60 × 60. ಇಲ್ಲಿ ಏನ್ ಬರೀತೀರಾ ಸ್ನೇಹಿತರೆ? ರೈಲ್ನ ಉದ್ದ ಪ್ಲಸ್ ವಸ್ತುನ ಉದ್ದ. ವಸ್ತು ಉದ್ದ ಇಲ್ಲ. ಯಾಕೆ ಉದ್ದ ಇಲ್ಲ ಅಂದ್ರೆ ನಿಂತಿರೋ ಮನುಷ್ಯನಿಗೆ ಎತ್ತರ ಇರುತ್ತದೆ, ಉದ್ದ ಇರೋದಿಲ್ಲ. ಓಕೆ, ಮನುಷ್ಯನಿಗೆ ಉದ್ದ ಇರಲ್ಲ, ವಿದ್ಯುತ್ ಕಂಬಕ್ಕೆ ಉದ್ದ ಇರಲ್ಲ. ಸರಿನಾ? ನಂತರ ಯಾವುದು ಮೈಲಿಗಲ್ಲು, ಮೈಲ್ ಸ್ಟೋನ್, ಗಿಡ ಮರ, ಇವು ಯಾವುದಕ್ಕೂ ಉದ್ದ ಇರಲ್ಲ. ಓಕೆ, ಸೊ ಕೆಳಗಡೆ ಬರೋದು ರೈಲ್ನ ವೇಗ, ಅದು ಗೊತ್ತಿಲ್ಲ ಎಷ್ಟು ಆಗಿರ್ಲಿ. ಈಗ ಇಲ್ಲೂ ಕೂಡ ಒಂದು ನಾವು ಇಕ್ವೇಶನ್ ರೆಡಿ ಮಾಡ್ಕೊಳ್ಳೋಣ. T2 ಹಾಗೆ ಇರಲಿ ಬಲಗಡೆ. ಇವೆಲ್ಲವನ್ನು ಆನ್ಸರ್ ಶಿಫ್ಟ್ ಮಾಡ್ತೀವಿ ನೋಡಿ. ಶಿಫ್ಟ್ ಮಾಡುವಾಗ ಕೆಳಗಡೆ ಮೇಲ್ಗಡೆ ಹೋಗ್ತವೆ, ಮೇಲ್ಗಡೆ ಕೆಳಗಡೆ ಹೋಗ್ತವೆ. ಡಿವಿಷನ್ ಇಂಟು ಅವೆಲ್ಲ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಕೆಳಗಡೆ ಮೇಲೆ, ಮೇಲೆ ಕೆಳಗಡೆ, ಪ್ಲಸ್ ಮೈನಸ್, ಮೈನಸ್ ಪ್ಲಸ್. ಎಷ್ಟು ಕೆಳಗಡೆ ಇದೆ ಆ ಸೈಡ್ ಹೋದ್ರೆ ಮೇಲೆ. ನಂತರ 60 × 60 ಆ ಸೈಡ್ ಇವೆ, ಈ ಸೈಡ್ ಬಂದ್ರೆ ಕೆಳಗೆ. ಸೊ T1 ರೆಡಿ ಆಯ್ತು, T2 ರೆಡಿ ಆಯ್ತು. ಎರಡು ಕೂಡಿಸ್ಬಿಡೋಣ. T1 + T2 ಎರಡನ್ನು ಕೂಡಿಸ್ಬಿಡ್ತೀವಿ ನೋಡಿ. ನಾವು ಐ ವಿಲ್ ಬಿ ಆಡಿಂಗ್ ಬೋತ್ T1 and T2. T1 + T2 ಇಲ್ಲಿ ಮಾಡ್ತೀವಿ ನೋಡಿ. T1 + T2 ಅಂದ್ರೆ 27 S1 ಕೆಳಗಡೆ 60 × 60 ಪ್ಲಸ್ 17 S2 ಕೆಳಗಡೆ 60 × 60. ಸೊ ಭಿನ್ನ ರಾಶಿಯನ್ನು ಕೂಡಿಸೋದಾಗ್ಲಿ ಕಳೆಯೋದಾಗ್ಲಿ ಇದ್ದಾಗ ಕೆಳಗಡೆ ಸೇಮ್ ಇರಬೇಕು. ಕೆಳಗಡೆ ಸೇಮ್ ಇದೆಯಲ್ಲ 60 × 60. ಸೊ ದ ಡಿನಾಮಿನೇಟರ್ಸ್ ಆರ್ ಸೇಮ್. ಸೊ ಕಾಮನ್ ಪ್ಲಾಟ್ಫಾರ್ಮ್ ತೊಗೊಂಡ್ಬಿಡ್ಬೇಕು ಎರಡು. ಮೇಲೆ ಕೂಡಿಸೋರು ಕೂಡಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಕಳೆಯೋದಿದ್ರೆ ಕಳಿಬೇಕು. ಸೊ ಈಗ ನಾವ್ ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ T1 + T2, ಅದರ ಅರ್ಥ ಎರಡೂ ರೈಲುಗಳನ್ನ ಕೂಡಿಸಿದರೆ, ಎರಡು ರೈಲುಗಳ ಉದ್ದಗಳನ್ನ ಕೂಡಿಸಿದ್ರೆ ನಮಗೇನ್ ಬರುತ್ತದೆ? 27 S1 + 17 S2 ಕೆಳಗಡೆ 60 × 60. ಓಕೆ, ಸೊ ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ರಿಸಲ್ಟ್ ಫಾರ್ ಅಸ್. T1 + T2 ಈಸ್ ಈಕ್ವಲ್ ಟು 27 S1 + 17 S2 ಕೆಳಗಡೆ 60 × 60.
ದಿಸ್ ಈಸ್ ಇಂಪಾರ್ಟೆಂಟ್ ರಿಸಲ್ಟ್ ಫಾರ್ ಅಸ್. ಈಗ ಬರೀ 2 ರೈಲುಗಳು ಆ ನಿಂತಿರೋ ಮನುಷ್ಯನ ಅಷ್ಟೇ ದಾಟ್ಕೊಂಡು ಹೋಗ್ತಾ ಇಲ್ಲ, ಆ 2 ರೈಲುಗಳು ಒಂದನ್ನೊಂದು ಕೂಡ ದಾಟ್ತಾ ಇವೆ. ಓಕೆ, they are not only crossing the standing man, they are also crossing each other. ಸೊ 2 ಒಂದನ್ನೊಂದು ದಾಟ್ತಾ ಇವೆ. ಒಂದನ್ನೊಂದು ದಾಟ್ಲಿಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೊಟ್ಟಿದ್ದ ನೋಡಿ, ಇಟ್ ಈಸ್ ಗಿವನ್. ಒಂದನ್ನೊಂದು ದಾಟಲು ಎಷ್ಟು ಟೈಮ್ ಬೇಕು ಅಂದ್ರೆ 23 ಸೆಕೆಂಡ್ ಬೇಕು. ಇನ್ 23 seconds ಟೈಮ್ ದೇ ವಿಲ್ ಕ್ರಾಸ್ ಈಚ್ ಅದರ್. ಸೆಕೆಂಡ್ ನೋಡಿದ ತಕ್ಷಣನೇ ಏನ್ ಬರೀತೀರಾ ಸ್ನೇಹಿತರೆ? 60 × 60 ಬರೀಬೇಕು. ಕರೆಕ್ಟಾ? ಇನ್ನು ಕೆಳಗಡೆ ಬನ್ನಿ. ಸಾರಿ, ಇಲ್ಲಿ ನೋಡಿ, ಇಲ್ಲಿ T1 + T2 ಯಾಕೆ ಹೇಳಿ? ಒಂದು ರೈಲು ಇನ್ನೊಂದು ರೈಲೇ ವಸ್ತು. ಎರಡೆರಡು ರೈಲುಗಳು ಬಂದಾಗ ಒಂದು ರೈಲ್ ಅಂತ ತಿಳ್ಕೊಬೇಕು, ಇನ್ನೊಂದು ರೈಲ್ ವಸ್ತು ಅಂತ ತಿಳ್ಕೊಬೇಕು. T1 + T2 ಇಲ್ಲಿ ಏನ್ ಬರೀಬೇಕು? ನಮ್ಮ ಹತ್ರ ಆಲ್ರೆಡಿ ರೆಡಿ ಇದೆ. ಇಲ್ಲಿ T1 + T2 ಅಂದ್ರೆ ಏನು? 27S1 + 17S2 ಕೆಳಗಡೆ 68 × 60. ಸೊ ಮೇಲ್ಗಡೆ ಕ್ಲಿಯರ್ ಆಯ್ತು. ಕೆಳಗಡೆ ಬರೋಣ ಸ್ನೇಹಿತರೆ. ಕೆಳಗಡೆ ಬಂದಾಗ ಇಲ್ಲಿ ಅವೆರಡು ಅಪೋಸಿಟ್ ಡೈರೆಕ್ಷನ್ ಓಡಾಡ್ತಾ ಇದ್ದಾವೆ ನೋಡಿ. 2 ರೈಲುಗಳು ಓಡಾಡ್ತಾ ಇವೆ ವಿರುದ್ಧ ದಿಕ್ಕಿನಲ್ಲಿ. ವಿರುದ್ಧ ದಿಕ್ಕು ಅಂದ್ರೆ ಪ್ಲಸ್ ಮಾಡ್ಬೇಕು ಸ್ನೇಹಿತರೆ. ವಿರುದ್ಧ ದಿಕ್ಕು ಪ್ಲಸ್, ಸೇಮ್ ಡೈರೆಕ್ಷನ್ ಇದ್ರೆ ಮೈನಸ್ ಮಾಡ್ಬೇಕು. ಇಲ್ಲಿ 2 ವಿರುದ್ಧ ದಿಕ್ಕು ಅಂದ್ರೆ ಪ್ಲಸ್. 2 ಸ್ಪೀಡ್ಗಳು ಕೂಡಲ್ಪಡುತ್ತವೆ. ಹೌದಾ? ಎರಡೆರಡು ರೈಲುಗಳು ಬಂದ್ರೆ ಒಂದು ರೈಲು ಇನ್ನೊಂದು ರೈಲು ವಸ್ತು. ಸೊ T1 ಅನ್ನ ರೈಲ್ ಅಂತ ತಿಳ್ಕೊಳ್ಳೋಣ, T2 ಅನ್ನ ವಸ್ತು ಅಂತ ತಿಳ್ಕೊಳ್ಳೋಣ. ಎರಡಕ್ಕೂ ಸ್ಪೀಡ್ಗಳು ಇದ್ರೆ, ಎರಡಕ್ಕೂ ವೇಗಗಳು ಇದ್ರೆ ಆಗ ಏನ್ ಮಾಡಬೇಕು? ಸೇಮ್ ಡೈರೆಕ್ಷನ್ ಓಡಾಡ್ತಾ ಇದಾವ ಅಥವಾ ಅಪೋಸಿಟ್ ಓಡಾಡ್ತಾ ಇದಾವ ನೋಡ್ಬೇಕು. ಅಪೋಸಿಟ್ ಇಲ್ಲಿ ಓಡಾಡ್ತಾ ಇರೋದ್ರಿಂದ 2 ಸ್ಪೀಡ್ಗಳು ಕೂಡಲ್ಪಡುತ್ತವೆ. ಸರಿನಾ? ಈಗ ನೋಡಿ, S1 + S2 ಆ ಸೈಡ್ ಕಳಿಸ್ಬಿಡ್ತಾ ಇದ್ದೀನಿ. 23 × S1 + S2 ಎಡಗಡೆ. ಈ ಬಲಗಡೆ ನೋಡೋಣ. T1 + T2 ಇದ್ದಲ್ಲಿ ಏನ್ ಬರೆದು ಬಿಡಬಹುದು? 27S1 + 17S2 ಕೆಳಗಡೆ 60 × 60. ಸರಿನಾ? ಈಗ ಇಲ್ಲೊಂದು ಇನ್ನೊಂದು ಇಂಟು 60 × 60 ಇದೆ ನೋಡಿ. ಇದು ಬರೀ T1 + T2 ಇರೋದನ್ನು ಬರೆದಿದ್ದೀನಿ. ಮುಂದೆ ಇಂಟು 60 × 60. ಈ 260 ಕ್ಯಾನ್ಸಲ್ ಆಗಿಬಿಡುತ್ತೆ ಸ್ನೇಹಿತರೆ. ಈಗ ನೋಡಿ, ಈ ಬ್ರಾಕೆಟ್ ಓಪನ್ ಮಾಡ್ತಾ ಇದ್ದೀನಿ. ಎಡಗಡೆ ಓಪನ್ ದ ಬ್ರಾಕೆಟ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. 23S1 23S2 ಎಡಗಡೆ. ಬಲಗಡೆ 27S1 + 17S2. ಓಕೆ, ಈಗ S1 ಗಳೆಲ್ಲ ಒಂದ್ ಸೈಡ್, S2 ಗಳೆಲ್ಲ ಒಂದ್ ಸೈಡ್ ಮಾಡೋಣ. 23S1 ಎಡಗಡೆ ಇದೆ, 27S1 ಬಲಗಡೆ ಇದೆ. ಅದರರ್ಥ ಎಡಗಡೆ ಕಂಪೇರ್ ಮಾಡಿದ್ರೆ ಬಲಗಡೆ 4S1 ಎಕ್ಸ್ಟ್ರಾ ಇದೆ. ಸರಿನಾ? ಈಗ S2 ಬಗ್ಗೆ ವಿಚಾರ ಮಾಡಿದ್ರೆ 23S2 ಎಡಗಡೆ, 17S2 ಬಲಗಡೆ. ಸೊ ಕಂಪೇರ್ ಟು ದ ರೈಟ್ ಹ್ಯಾಂಡ್ ಸೈಡ್, ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ವಿ ಹ್ಯಾವ್ ಗಾಟ್ 6S2 ಎಕ್ಸ್ಟ್ರಾ. ಈಗ ಕೊನೆ ಹಂತ. within no time we can get the final answer now. ಕ್ಯಾನ್ಸಲ್ ಮಾಡಬಹುದು ಎಡಗಡೆ ಬಲಗಡೆ. 2 2s 2 3s. ಓಕೆ, 2 2 2 3 ಈ ತರ ಕ್ಯಾನ್ಸಲ್ ಮಾಡಬಹುದು. S1 ಎಡಗಡೆ ಇದೆ, ಅಲ್ಲೇ ಇರಲಿ. S2 ಬಲಗಡೆ ಶಿಫ್ಟ್ ಮಾಡಿಬಿಟ್ರೆ ಕೆಳಗಡೆ ಹೋಗ್ಬಿಡುತ್ತೆ. 3 ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಅಲ್ಲೇ ಇರಲಿ. 2ನ್ನ ಎಡಗಡೆ ಶಿಫ್ಟ್ ಮಾಡಿದ್ರೆ ಕೆಳಗಡೆ ಹೋಗುತ್ತೆ. ಸೊ 3/2 ಅನ್ನ ನಾವೇನಂತ ಬರೀಬಹುದು ಸ್ನೇಹಿತರೆ? 3:2 ಅಂತ ಬರೀಬಹುದು. S1/S2 ಅನ್ನು ಏನಂತ ಬರೀಬಹುದು ಸ್ನೇಹಿತರೆ? S1:S2. S1 ಅಂದ್ರೆ ಮೊದಲನೇ ರೈಲಿನ ವೇಗ, S2 ಅಂದ್ರೆ ಎರಡನೇ ರೈಲಿನ ವೇಗ. 2 ರೈಲಿನ ವೇಗಗಳು ಯಾವ ಅನುಪಾತದಲ್ಲಿವೆ? 3:2. ಅದರ ಅರ್ಥ ಸೆಕೆಂಡ್ ಆಪ್ಷನ್ 3:2 is the final answer. Okay. So all this is by direct method. ಸೊ ಮುಂಚೆ ಮಾಡಿರೋ ಮೆಥಡ್ ಅಲ್ಲಿ, ಮುಂಚೆ ಮಾಡಿರೋ ವಿಡಿಯೋದಲ್ಲಿ ನಾನು ಟ್ರಿಕ್ ಕೊಟ್ಟಿದ್ದೆ. ಆ ಟ್ರಿಕ್ ಸಹಾಯದಿಂದ ತುಂಬಾನೇ ಫಾಸ್ಟ್ ಆಗಿ ಮಾಡಬಹುದು. ಅದನ್ನ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. 27 ಸೆಕೆಂಡ್ಗಳಲ್ಲಿ ಮೊದಲನೇ ರೈಲು, 17 ಸೆಕೆಂಡ್ಗಳಲ್ಲಿ ಎರಡನೇ ರೈಲು ನಿಂತಿರೋ ಮನುಷ್ಯನ ದಾಟ್ತಾ ಇದೆ. 2 ಒಂದನ್ನೊಂದು ದಾಟೋದು 23 ಸೆಕೆಂಡ್ಗಳಲ್ಲಿ. ಸೊ ಮಿಕ್ಸರ್ ಮಧ್ಯಕ್ಕೆ ಬರೀಬೇಕು. ಇಂಡಿವಿಜುವಲ್ ಆ ಸೈಡ್ ಒಂದು ಈ ಸೈಡ್ ಒಂದು ಬರೋದು ಕ್ರಾಸ್ ಮಾಡಬೇಕು ಸ್ನೇಹಿತರೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಕ್. 22ರಲ್ಲಿ 23 ಹೋದ್ರೆ 4 ಡಿಫ್ರೆನ್ಸ್ ಬರೀಬೇಕಷ್ಟೇ. 17ರಲ್ಲಿ 23 ಹೋದ್ರೆ 6. ಮಧ್ಯಕ್ಕೆ ಯಾವಾಗಲೂ ರೇಷಿಯೋ ಸೈನ್. 2 3s 2 2s, ಸ್ಟ್ರೇಟ್ ಅವೇ ವಿ ವಿಲ್ ಗೆಟ್ ದ ಆನ್ಸರ್ 3:2. ಸರಿನಾ? ಈ ಟ್ರಿಕ್ ಸಹಾಯದಿಂದ ಮಾಡೋದೇ ಇದು ಈಸಿ. ಓಕೆ, ಟೈಮ್ ಉಳಿತಾಯ ಆಗುತ್ತೆ. ಓಕೆ, ಬಟ್ ಯು ಮಸ್ಟ್ ನೋ ಡೈರೆಕ್ಟ್ ಮೆಥಡ್ ಆಲ್ಸೋ.
Okay, so my next problem is 90th problem 90 D series 90ನೇ ಪ್ರಶ್ನೆ. Next problem 90th 90. ಸೊ 90ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಜೆಸ್ಸಿಕಾಗೆ 4 ಮಕ್ಕಳಿದ್ದಾರೆ. ಓಕೆ, ಜೆಸ್ಸಿಕಾಗೆ ಎಷ್ಟು ಜನ ಮಕ್ಕಳಿದ್ದಾರೆ? 4 ಮಕ್ಕಳು. ಸೊ ಜೆಸ್ಸಿಕಾ ಹ್ಯಾಸ್ 4 ಚಿಲ್ಡ್ರನ್. 4 ಜನ ಮಕ್ಕಳಿದ್ದಾರೆ. ಜೆಸ್ಸಿಕಾಗೆ 4 ಜನ ಮಕ್ಕಳು. ಈ 4 ಜನ ಮಕ್ಕಳಲ್ಲಿ ಇಬ್ರು ಬ್ಲೂ ಐಸ್ ಇದೆ, ನೀಲಿ ಕಣ್ಣವರು. ಇನ್ನಿಬ್ರು ಕಂದು ಬಣ್ಣವರು ಇದ್ದಾರೆ, ಕಂದು ಕಣ್ಣವರು. ಓಕೆ, ಮತ್ತೇನ್ ಕೊಟ್ಟಿದ್ದಾನೆ ಅಂದ್ರೆ ಅರ್ಧ ಮಕ್ಕಳು ಹುಡುಗಿಯರು ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಅರ್ಧ ಹುಡುಗಿಯರು ಅಂದ್ರೆ ಇಬ್ರು ಹುಡುಗರು ಇಬ್ರು ಹುಡುಗಿಯರು ಅಂತ ಅರ್ಥ. ಓಕೆ, ಅವನಿಗೆ 2 ಜನ ಹುಡುಗಿಯರು ಅಂತ ಅಂದ ತಕ್ಷಣ ನಾವೇನ್ ಮಾಡಬೇಕು, 2 ಹುಡುಗರು ಇದ್ದಾರೆ ಅಂತ ತಿಳ್ಕೊಬೇಕು. ಈಗ ಯಾವ್ಯಾವ ಸಂಗತಿಗಳು ಇದರಲ್ಲಿ ಸರಿಯಾಗ್ತವೆ ಅಂತ ನೋಡೋಣ. KPSC ಉತ್ತರ ಏನಿದೆ ಅಂದ್ರೆ ಫಸ್ಟ್ ಆಪ್ಷನ್ ಎ ಇದೆ. ಎ ಅಂದ್ರೆ 2 ಮಾತ್ರ. ಎರಡನೇ ಹೇಳಿಕೆ ನೋಡಿ, 2 ಮಕ್ಕಳು ಹುಡುಗರು ಅಂತ ಹೇಳಿದಾನೆ. ಅಫ್ಕೋರ್ಸ್ 2 ಮಕ್ಕಳು ಹುಡುಗರು ಇರ್ತಾರೆ, ಹಾಗಾಗಿ ದಟ್ ಈಸ್ ಕರೆಕ್ಟ್ ಆನ್ಸರ್. ಅಂದ್ರೆ ಎರಡನೇದು ಸರಿ, ಆದ್ರೆ ಮೊದಲನೇದ್ದು ಮೂರನೇದ್ದು ತಪ್ಪು. ಯಾಕೆ ನೋಡೋಣ. ಕನಿಷ್ಠ 1 ಹುಡುಗಿ ನೀಲಿ ಕಣ್ಣುಗಳನ್ನು ಹೊಂದಿದ್ದಾಳೆ, ದಟ್ ಈಸ್ ರಾಂಗ್. ಯಾಕೆ ಅಂದ್ರೆ ಆ 2 ಹುಡುಗಿಯರು ಬ್ಲ್ಯಾಕ್ ಇದು ಐಸ್ನವರು ಇರ್ಬೋದಲ್ಲ, ಸಾರಿ ಬ್ಲೂ ಐಸ್ನವರು ಇರ್ಬೋದಲ್ಲ, ಗೊತ್ತಾನೆ. ಹಾಗಾಗಿ ಒಬ್ಳಾದ್ರೂ ಕಂದು ಬಣ್ಣ ಇದ್ದೇ ಇದೆ ಅಂತ ನೀಲಿ ಬಣ್ಣ ಇದೆ ಅಂತ ಹೇಳಕ್ಕಾಗಲ್ಲ. ಓಕೆ, ನಂತರ ಹುಡುಗರಿಗೆ ಕಂದು ಬಣ್ಣಗಳಿವೆ ಅಂತ ಹೇಳಿದ್ದಾರೆ, ಕಂದು ಕಣ್ಣುಗಳಿವೆ ಅಂತ ಹೇಳಿದ್ದಾರೆ. ಬಟ್ ಹುಡುಗರು 2 ಇದರವರೇ ಇದರಂತ ಗ್ಯಾರಂಟಿ ಹೇಳಕ್ಕಾಗಲ್ಲ. ಆ ಸೈಡ್ ಇರ್ಬೋದು, ಅಂದ್ರೆ ಬ್ಲೂ ಐಸ್ ಇರ್ಬೋದು. ಹಾಗಾಗಿ 1 ಮತ್ತು 3 ರಾಂಗ್. ಸೊ 2 ಮಾತ್ರ ಸರಿ. ದೇರ್ ಫೋರ್ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್. 2 ಮಾತ್ರ, ಓನ್ಲಿ 2. ಈಗ ನೆಕ್ಸ್ಟ್ 91ನೇ ಪ್ರಶ್ನೆ ನೋಡೋಣ. 91ಕ್ಕಿಂತಲೂ ಫಸ್ಟ್ 94 ನೋಡ್ಕೊಂಬರೋಣ ಸರ್. 94ನೇ ಪ್ರಶ್ನೆ ನೋಡೋಣ. 94 ಇವೆಲ್ಲ ಒಂದೇ ಟೈಪ್ ಇವೆ. 94ನೇ ಪ್ರಶ್ನೆ ನೋಡಿ. 94ಕ್ಕೆ KPSC ಉತ್ತರ ಯಾವ್ದು ಹೇಳಿ? 94ಕ್ಕೆ KPSC ಉತ್ತರ 94ನೇ ಪ್ರಶ್ನೆಗೆ KPSC ಉತ್ತರ ಕೊಟ್ಟಿರೋದು ಕೀ ಆನ್ಸರ್ ಬಿ ಅಂತ ಕೊಟ್ಟಿದೆ ನೋಡಿ. ಬಿ, ಓನ್ಲಿ 2 and 3 ಅಂತ ಕೊಟ್ಟಿದ್ದಾನೆ. ಸೊ ಈಗ 94ನೇ ಪ್ರಶ್ನೆ ನೋಡಿದ್ರೆ 2 ಮತ್ತು 3 ಮಾತ್ರ ಸರಿ ಅಂತ ಕೊಟ್ಟಿದ್ದಾನೆ. ಓಕೆ, ಈಗ ಎಲ್ಲಾ ಹಕ್ಕಿಗಳು ಮೊಟ್ಟೆ ಇಡುತ್ತವೆ ಅಂತ ಮೊದಲನೇದಿದೆ ನೋಡಿ. ಎಲ್ಲಾ ಹಕ್ಕಿಗಳು ಮೊಟ್ಟೆ ಇಡುತ್ತವೆ. ಬಟ್ ಸತ್ಯ ಸಂಗತಿ 3ನ್ನು ಓದಿ. ಹೆಣ್ಣು ಹಕ್ಕಿಗಳು ಮೊಟ್ಟೆ ಇಡುತ್ತವೆ ಅಂತ ಕೊಟ್ಟಿದ್ದಾನೆ. ಹೆಣ್ಣು ಹಕ್ಕಿಗಳು ಮೊಟ್ಟೆ ಇಡ್ತಾವಂದ್ರೆ ಇಲ್ಲಿ ಎಲ್ಲಾ ಹಕ್ಕಿಗಳು ಮೊಟ್ಟೆ ಇಡುತ್ತವೆ ಅಂತ ಹೇಳಿದಾನೆ. ಸ್ಟ್ರೇಟ್ ಅವೇ ರಾಂಗ್. ಯಾಕೆಂದ್ರೆ ಇಲ್ಲಿ ಅವನು ಕೊಟ್ಟಿರೋ ಮಾಹಿತಿ ಹೆಣ್ಣು ಹಕ್ಕಿಗಳು ಮೊಟ್ಟೆ ಇಡುತ್ತವೆ, ಬಟ್ ಇಲ್ಲಿ ಎಲ್ಲಾ ಹಕ್ಕಿಗಳು, ವಿಚ್ ಇಸ್ ರಾಂಗ್. ಹಾಗಾಗಿ ಒಂದು ತಪ್ಪು ಅನ್ನೋದು ಗೊತ್ತಾಯ್ತು. ನಂತರ ಕೆಲವು ಕೋಳಿ ಮರಿಗಳು ಕೋಳಿಗಳು ಅಂತ ಇದೆ. ಎರಡನೇ ಸಂಗತಿ ನೋಡಿ, ಕೆಲವು ಕೋಳಿ ಮರಿಗಳು ಕೋಳಿಗಳು. ಮೂರನೇ ಇದು ನೋಡಿ ತೀರ್ಮಾನ, ಕೆಲವು ಕೋಳಿ ಮರಿಗಳು ಕೋಳಿಗಳಲ್ಲ. ಕೆಲವು ಕೋಳಿ ಮರಿಗಳು ಕೋಳಿಗಳಾದ್ರೆ ಇನ್ನು ಕೆಲವು ಆಗುದೇ ಇಲ್ಲ. ಹಾಗಾಗಿ ಮೂರನೇದು 100% ಸರಿ ಅಂತ ಕನ್ಫರ್ಮ್ ಆಗಿ ಗೊತ್ತಾಗತ್ತೆ. ಸೊ ಮೊದಲನೇ ತಪ್ಪು ಅನ್ನೋದು ಗೊತ್ತು, ಮೂರನೇದು ಸರಿ ಅನ್ನೋದು ಗೊತ್ತು. ಈಗ ಆಪ್ಷನ್ಸ್ ಹೋಗೋಣ. ಮೊದಲನೇದು ತಪ್ಪು ಅಂದಾಗ ಸ್ಟ್ರೇಟ್ ಅವೇ ಸಿ ರಾಂಗ್ ಆಗಿಬಿಡುತ್ತಾ, ಯಾಕಂದ್ರೆ ಸಿ ನಲ್ಲಿ ಮೊದಲನೇ ಸರಿ ಅಂತ ಹೇಳಿದೆ. ಕರೆಕ್ಟಾ? ಒಂದನೇದು ಯಾಕೆ ತಪ್ಪು ಅಂದ್ರೆ, ಮೊದಲನೇದು ಎ ಯಾಕೆ ತಪ್ಪು ಅಂದ್ರೆ ಅಲ್ಲಿ ಮೂರನೇ ಸರಿ ಅನ್ನೋದು ಇಲ್ಲ. ಯಾಕಂದ್ರೆ ಮೂರನೇ 100% ಕನ್ಫರ್ಮ್ ಅಲ್ಲ ನಮ್ಗೆ ಸರಿ ಅಂತ, ಹಾಗಾಗಿ ಎ ತಪ್ಪಾಯ್ತು. ಮತ್ ಮೂರನೇದ್ದು ಸರಿ, ಮೊದಲನೇದು ತಪ್ಪು ಅಂದಾಗ 4ನೇ ಆಪ್ಷನ್ ರಾಂಗ್ ಆಗುತ್ತದೆ. ದೇರ್ ಫೋರ್ ವಿ ಕ್ಯಾನ್ ಮಾರ್ಕ್ ಸೆಕೆಂಡ್ ಆಪ್ಷನ್ ಓನ್ಲಿ 2 and 3. ಯಾಕೆಂದ್ರೆ ಇಲ್ಲಿ ನೋಡಿ, ಒಂದು ತಪ್ಪಾಗಬೇಕು, 3 ಸರಿ ಆಗ್ಬೇಕು. 3 ಇರೋದೇ ಇಲ್ಲಿ 2 ಮತ್ತು 3ನೇ ಆಪ್ಷನ್ ಅಲ್ಲಿ, ಬಿ ಮತ್ತು ಸಿ ಗಳಲ್ಲಿ ಮಾತ್ರ 3 ಇರೋದು.
ಸಿ ಯಾಕೆ ರಾಂಗ್ ಅಂದರೆ ಓನ್ಲಿ ಬಿಕಾಸ್ ಒನ್ ಈಸ್ ದೇರ್, ಹಾಗಾಗಿ ಅದು ಕೈ ಬಿಟ್ಬಿಟ್ರೆ ಡೈರೆಕ್ಟ್ ಆಗಿ ಸೆಕೆಂಡ್ ಆಪ್ಷನ್ ಸಿಕ್ಬಿಡುತ್ತೆ. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. So let me close here. Thank you very much for watching my video. Thank you.